ಮದುವೆಯಾಗಿ ಮನೆಗೆ ಬರೋ ಹೆಣ್ಮಕ್ಳ ಕೈಗೆ ಹಣನೇ ಕೊಡಲ್ಲ ಅಂದರೆ ಹೇಗೆ ಹೇಳಿ? ಯಾಕೆ ಅವ್ರಿಗೇನು ಖರ್ಚೇ ಇರಲ್ವಾ? ಏನಕ್ಕಾದ್ರೂ ಹಣ ಬೇಕು ಅಂದರೆ ಹೋಗು ನಿನ್ನ ತವ್ರ ಮನೇಲಿ ಇಸ್ಕೋ, ನಿನ್ನ ತಾಯಿ ಹತ್ರ ಇಸ್ಕೋ ಅಂದರೆ ಹೇಗಿರುತ್ತೆ? ಇಂಥ ಪರಿಸ್ಥಿತಿಲಿರೋ ಒಬ್ಳು ಸೊಸೆಯ ಕಥೆ ಇದು. ಆರ್ತಿ ಅತ್ತೆ ಮಮತಾ ಹತ್ರ ಕೇಳ್ತಾಳೆ, ಅತ್ತೆ ನನ್ನ ಸೀರೆಗಳೆಲ್ಲ ಹಳೇದಾಗಿ ಹೋಗಿದೆ, ಕಡಿಮೆ ರೇಟಿಂದ ಯಾವುದಾದ್ರೂ ಒಂದೆರಡು ಸೀರೆ ತೊಗೋಬೇಕಿತ್ತು. ಅಷ್ಟೇ ಅಲ್ಲ, ನನ್ನ ಮೇಕಪ್ ಐಟಮ್ಸು ಎಲ್ಲ ಖಾಲಿಯಾಗಿ ಹೋಗಿದೆ, ಏನೂ ಇಲ್ಲ. ಹಾಗೆ ಚಿನ್ನುಗೆ ಸ್ಕೂಲಿಗೆ ಸಂಬಂಧಪಟ್ಟಿರೋ ಕೆಲವು ವಸ್ತುಗಳು ತೊಗೋಬೇಕಿತ್ತು. ಹಾಗಾಗಿ ಅತ್ತೆ ಒಂದೆರಡು ಮೂರು ಸಾವಿರ ಕೊಡ್ತೀರಾ? ಅಲ್ಲ ಕಣೆ ಆರ್ತಿ, ಇಷ್ಟೊಂದು ಹಣದ ಅವಶ್ಯಕತೆ ಏನೇ ಇದೆ ನಿನಗೆ? ಈಗೊಂದು 2-3 ವರ್ಷದ ಹಿಂದೆ ನಮ್ಮ ಮಗನ ಮದುವೆಲಿ ಒಂದೆರಡು ಸೀರೆ ನಿನಗೆ ಕೊಡ್ಸಿರ್ಲಿಲ್ವಾ? ಮತ್ತು ಈಗೆಂತಕ್ಕೆ ಸೀರೆ? ಇನ್ನು ಮೇಕಪ್ ಐಟಮ್ ಯಾಕಮ್ಮ ಬೇಕು ನಿನಗೆ? ನೋಡಕ್ಕೆ ಇಷ್ಟೊಂದು ಬೆಳ್ಳಗಿದೆಯಾ? ಆಮೇಲೆ ನೀನೇನು ದಿನ ಹೊರಗಡೆ ಕೆಲ್ಸಕ್ಕೆ ಹೋಗ್ತೀಯಾ? ಮತ್ತೆ ನಿನಗೆ ಮೇಕಪ್ ಐಟಮ್ಸು? ಅತ್ತೆ ಹೆಣ್ಮಕ್ಳು ಅಂದಮೇಲೆ ಸ್ವಲ್ಪನಾದರೂ ಏನಾದರೂ ರೆಡಿ ಆಗಬೇಕು, ಅದಕ್ಕೆ ಅಲ್ಪ ಸ್ವಲ್ಪನಾದರೂ ಮೇಕಪ್ ಐಟಮ್ಸ್ ತೊಗೋಬೇಕು ಅಂತ ಯಾರಿಗಾದರೂ ಆಸೆ ಇರುತ್ತಲ್ವಾ? ಇಂಥದ್ದು ಸಣ್ಣ ಪುಟ್ಟ ಅವಶ್ಯಕತೆಗಳು ಎಲ್ರಿಗೂ ಇರತ್ತೆ. ಹಾಗಾಗಿ ಪಾಕೆಟ್ ಮನಿ ಅನ್ನೋದು ಎಲ್ರಿಗೂ ಬೇಕಾಗುತ್ತಲ್ವಾ ಅತ್ತೆ? ಪಾಕೆಟ್ ಮನಿ ಬೇಕಂತೆ, ಪಾಕೆಟ್ ಮನಿ. ನಿನಗೇನಕ್ಕೆ ಪಾಕೆಟ್ ಮನಿ? ನಮ್ಮ ಕಾಲದಲ್ಲಿ ನಮ್ಗೆ ಯಾರು ಪಾಕೆಟ್ ಮನಿ ಕೊಡ್ತಿರ್ಲಿಲ್ಲಮ್ಮ, ನಾವೆಲ್ಲ ಜೀವನ ಮಾಡಲಿಲ್ವಾ? ನಿನಗಿಲ್ ಮನೇಲೆ ಊಟ ತಿಂಡಿ ಬಟ್ಟೆ ಎಲ್ಲ ಸಿಗುತ್ತೆ, ಬೇಕಾಗಿರೋ ಎಲ್ಲ ವಸ್ತುಗಳು ಮನೇಲಿವೆ. ಮತ್ತು ನಿನಗೆ ಹಣದ ಅವಶ್ಯಕತೆ ಏನೇ ಇದೆ? ಹಾಗಾದ್ರೆ ಅತ್ತೆ ನನಗೆ ಇದೆಲ್ಲ ಬಿಟ್ಟು ಬೇರೆ ಏನು ಖರ್ಚೇ ಇರಲ್ವಾ? ನನಗೆ ಹಣದ ಅವಶ್ಯಕತೆನೇ ಇರಲ್ವಾ? ನಂದು ಹೋಗ್ಲಿ ಬಿಡಿ, ನನ್ನ ಪುಟ್ಟ ಮಗ ಚಿನ್ನು ಅವನಿಗೇನಾದರೂ ಬೇಕಾಗತ್ತೆ, ಏನಾದರೂ ನನ್ನ ಹತ್ರ ಕೇಳ್ತಿರ್ತಾನೆ. ಅವನಿಗೇನಾದರೂ ಕೊಡ್ಸೋಕ್ಕಾದ್ರೂ ನನ್ನ ಹತ್ರ ಸ್ವಲ್ಪ ಹಣ ಇರಬೇಕಲ್ವಾ? ಹಣದ ಅವಶ್ಯಕತೆ ಇವಾಗ ಎಲ್ಲರಿಗೂ ಇರುತ್ತೆ ಅತ್ತೆ. ನನ್ನ ಮೊಮ್ಮಗ ಚಿನ್ನು ಬಗ್ಗೆ ನೀನು ಯಾಕೆ ಎಷ್ಟೊಂದು ಚಿಂತೆ ಮಾಡ್ತೀಯಾ? ಅವನ ಬಗ್ಗೆ ಏನು ಯೋಚನೆ ಮಾಡಬೇಡ. ಅವನಿಗೆ ಬೇಕಾಗಿರೋದೇನೆಲ್ಲ ಅವನಪ್ಪ ನನ್ನ ಮಗ ರಘು ಕೊಡಿಸ್ತಾನೆ. ಇದಕ್ಕೆಲ್ಲ ಮೀರಿ ಹಾಗೂ ಏನಾದರೂ ನಿನಗೆ ಹಣದ ಅವಶ್ಯಕತೆ ಇತ್ತು ಅಂದರೆ ನಿಮ್ಮಮ್ಮನ ಹತ್ರ ಕೇಳು, ನಿಮ್ಮಮ್ಮ ನಿನಗೆ ಬೇಕಾದಷ್ಟು ಹಣನ ಕಳಿಸ್ಕೊಡ್ತಾರೆ. ನೋಡು, ನಿನಗೇನಾದರೂ ಹಣ ಬೇಕಿದ್ರೆ ನಿಮ್ಮಮ್ಮನ ಕೇಳು ಅಂತ ಹೇಳಿ ಹೇಗೆ ಹೋಗ್ತಾ ಇದ್ದಾರೆ ನಮ್ಮತ್ತೆ. ಇದು ಒಳ್ಳೆ ಕಥೆ ಆಯ್ತಲ್ಲ. ನನ್ನ ಮದುವೆ ಆಗಿದೆ, ಮದುವೆ ಆದ್ಮೇಲೂ ಈಗ ಹೋಗಿ ನಾನು ಅಮ್ಮನ ಹತ್ರ ನನ್ನ ಸಣ್ಣ ಪುಟ್ಟ ಖರ್ಚಿಗೂ ಹಣ ಕೊಡಿ ಅಂತ ಹೇಗೆ ಕೇಳೋಕ್ಕಾಗುತ್ತೆ? ನನಗಂತೂ ಹಿಂಸೆ ಆಗಿ ಹೋಗಿದೆ. ಏನಕ್ಕೆ ಬೇಕು ಅಂದರೆ 1 ರೂಪಾಯಿ ಹಣ ನನ್ನ ಹತ್ರ ಇರಲ್ಲ. ಇನ್ನು ನನ್ನ ಗಂಡ ಪತಿ ಪರಮೇಶ್ವರ ಸೀದಾ ತನ್ನ ಸ್ಯಾಲ್ರಿನೆಲ್ಲ ತಗೊಂಡು ಹೋಗಿ ಅವ್ರ ಅಮ್ಮನ ಕೈಲೇ ಕೊಡ್ತಾರೆ. ಇನ್ನು ನಾನು ಯಾರ ಹತ್ರ ಹಣ ಕೇಳಕ್ಕೆ ಸಾಧ್ಯ? ಮಾರನೇ ದಿನ ಆರ್ತಿ ನಾದಿನಿ ರಮ್ಯಾ ತಾಯಿ ಹತ್ರ ಕೇಳ್ತಾಳೆ, ಅಮ್ಮ ನನಗೊಂದು 5,000 ರೂಪಾಯಿ ಬೇಕಿತ್ತು, ಬೇಗ ಕೊಡಮ್ಮ, ಕಾಲೇಜಿಗೆ ಬೇರೆ ಲೇಟ್ ಆಗ್ತಾ ಇದೆ. ಹೌದಾ, ಇರಮ್ಮ ಈಗಲೇ ಒಳಗೆ ಹೋಗಿ ತಂದು ಕೊಡ್ತೀನಿ. ಇನ್ನೂ ಏನಾದರೂ ಜಾಸ್ತಿ ಹಣ ಬೇಕಿದ್ರೆ ಕೇಳು, ಒಟ್ಟಿಗೆ ತಂದುಬಿಡ್ತೀನಿ. ಬೇಡಮ್ಮ, ಈಗ 5,000 ರೂಪಾಯಿ ಕೊಟ್ಟಿರು, ಮತ್ತೆ ಬೇಕಾದರೆ ಕೇಳ್ತೀನಿ. ಇಲ್ಲೇ ಇರೋ, ತಗೊಂಡು ಬರ್ತೀನಿ. ತಗೋ, ಇದರಲ್ಲಿ 5,000 ರೂಪಾಯಿ ಇದೆ. ಇದೇನತ್ತೆ ಇದು? ನನಗೆ ಒಂದು 2,000 ರೂಪಾಯಿ ಕೊಡಕ್ಕೆ ರೆಡಿ ಇರಲಿಲ್ಲ ನೀವು, ಅಂಥದ್ರಲ್ಲಿ ರಮ್ಯನಿಗೆ 5,000 ರೂಪಾಯಿ ಕೇಳಿದ ತಕ್ಷಣ ಕೊಟ್ಬಿಟ್ರಲ್ಲ. ಇದು ನಿಮಗೆ ಸರಿ ಅನಿಸ್ತಾ ಇದೆಯಾ? ಇದರಲ್ಲಿ ನೀನು ಇಷ್ಟೊಂದು ಉರ್ಕೊಳ್ಳೋ ಅಂಥದ್ದು ಏನೇ ಇದೆ? ನನ್ನ ಮಗಳು ಹೊರಗಡೆ ಹೋಗಿ ಕಾಲೇಜಲ್ಲಿ ಓದ್ತಾ ಇದ್ದಾಳೆ. ಹೊರಗಡೆ ಹೋದಾಗ ಅವಳಿಗೆ 1,000 ಖರ್ಚಿರುತ್ತೆ, ಅವಳಿಗೆ ಅವಶ್ಯಕತೆ ಇದೆ, ಅದಕ್ಕೆ ಕೊಟ್ಟೆ. ಹಣದ ಅವಶ್ಯಕತೆ ನನಗೂ ಇರುತ್ತಲ್ವಾ ಅತ್ತೆ? ನಂದು ಖರ್ಚುಗಳಿರುತ್ತೆ, ನನ್ನ ಮಗುದು ಖರ್ಚುಗಳಿರುತ್ತೆ. ನನ್ನ ಮಗು ಒಂದು ಚಾಕ್ಲೇಟ್ ಕೊಡಿಸು ಅಂತ ಕೇಳಿದಾಗಲೂ ಅವನಿಗೆ ಚಾಕ್ಲೇಟ್ ಕೊಡ್ಸಕ್ಕೆ ನನ್ನ ಹತ್ರ ಹಣ ಇರಲ್ಲ. ಅದನ್ನೆಲ್ಲ ನೋಡಿದಾಗ ನನಗೂ ಬೇಜಾರು ಅನಿಸುತ್ತೆ. ಅದಕ್ಕೆ ನಿಮಗೆ ಚಿನ್ನು ಖರ್ಚಿಗೆಲ್ಲ ಹಣ ಕೇಳೋ ಅವಶ್ಯಕತೆ ಇಲ್ಲ. ಯಾಕಂದರೆ ಚಿನ್ನುಗೆ ಏನು ಬೇಕು ಏನು ಬೇಡ ಎಲ್ಲ ಅಣ್ಣ ನೋಡ್ಕೋತಾನಲ್ವಾ. ಇನ್ನು ನಿಮಗಂತೂ ಬೇಕಾಗಿರೋದೆಲ್ಲ ಮನೇಲೇ ಸಿಗತ್ತೆ, ಮತ್ತು ನಿಮಗೆ ಇನ್ನೇನು ಖರ್ಚಿರುತ್ತೆ? ಸರಿಯಾಗಿ ಹೇಳಿದೆಯಮ್ಮ ರಮ್ಯಾ. ನೋಡೆ ಆರ್ತಿ, ನಿನಗೀಗಾಗಲೇ ಸುಮಾರು ಸಲ ಹೇಳಿದ್ದೀನಿ. ಹಾಗೂ ನಿನಗೇನಾದರೂ ಅಷ್ಟೊಂದು ಖರ್ಚುಗಳಿತ್ತು ಅಂದರೆ ಹೋಗಿ ನಿನ್ನ ತವ್ರ ಮನೆಯವ್ರ ಹತ್ರ ಕೇಳು. ಈಗಿನ ಕಾಲದಲ್ಲಿ ಏನಮ್ಮ, ಎಲ್ಲ ಆನ್ಲೈನಲ್ಲಿ 1 ನಿಮಿಷದಲ್ಲಿ ಆಗಿ ಹೋಗುತ್ತೆ. ನೀನು ಹಿಂಗೆ ಕೇಳ್ದೆ ಅಂತ ತಿಳ್ಕೊ, 1 ನಿಮಿಷದಲ್ಲಿ ಅವ್ರು ನಿನಗೆ ಹಣ ಕಳಿಸ್ಬಿಡ್ಬೋದು. ಅತ್ತೆ, ನೀವು ಹೇಳ್ದ ಹಾಗೆ ಪ್ರತಿಯೊಂದಕ್ಕೂ ನಾನು ನನ್ನ ತವ್ರ ಮನೆಯವ್ರ ಹತ್ರ ಹೋಗಿ ಹಣ ಕೇಳೋಕ್ಕಾಗಲ್ಲ. ಯಾಕಂದರೆ ಅವರಿಗೆ ಅವ್ರದ್ದೇ ಆಗಿರೋ ಸಮಸ್ಯೆಗಳಿವೆ. ಈಗ 7-8 ತಿಂಗಳಿಂದ ನಮ್ಮ ಅಪ್ಪನಿಗೆ ಹುಷಾರಿಲ್ಲ, ಅವ್ರೀಗ ಏನೂ ಕೆಲಸ ಮಾಡೋಕ್ಕಾಗ್ತಾ ಇಲ್ಲ. ಈಗ ಮನೆಯಲ್ಲಿ ದುಡಿತಾ ಇರೋನು ನನ್ನ ತಮ್ಮ ಒಬ್ಬನೇ, ಅವನೊಬ್ಬನ ದುಡಿ ಮೇಲೆ ಮನೆ ನಡೀತಾ ಇದೆ. ಹೀಗಿರ್ಬೇಕಿದ್ರೆ ನನ್ನ ಸಣ್ಣ ಪುಟ್ಟ ಖರ್ಚುಗಳಿಗೂ ನಾನು ಅಲ್ಲಿ ಹೋಗಿ ಹಣ ಕೇಳೋಕ್ಕಾಗತ್ತಾ ಹೇಳಿ? ಅಯ್ಯೋ ದೇವ್ರೆ, ನಿನ್ನ ತವ್ರ ಮನೆಯವ್ರ ಕಣ್ಣೀರಿನ ಕತೆ ನನ್ನ ಎದುರಿಗೆ ನೀನು ಶುರು ಮಾಡ್ಕೋಬೇಡ ಇವಾಗ. ಈಗ ನೀನು ಹೋಗಿ ಚೆನ್ನಾಗಿ ತುಪ್ಪ ಹಾಕಿ ಒಳ್ಳೆ ಕೇಸರಿ ಬಾತ್ ಮಾಡು. ನನಗೆ ಯಾಕೋ ಇವತ್ತು ಕೇಸರಿ ಬಾತ್ ತಿನ್ನಬೇಕು ಅಂತ ಭಾಳ ಅನ್ನಿಸ್ತಾ ಇದೆ. ಈ ನಿನ್ನ ದುಡ್ಡಿನ ರಗಳೆ ಎಲ್ಲ ಆಮೇಲೆ ಇಟ್ಕೊಳ್ಳಂತೆ. ಸರಿ ಅತ್ತೆ. ಆರ್ತಿ ಕೋಪ ಮಾಡಿಕೊಂಡು ಅಡುಗೆ ಮನೆ ಕಡೆ ಹೋಗ್ತಾಳೆ. ಸರಿ ಅಮ್ಮ, ನಾನಿನ್ನು ಬರ್ತೀನಿ, ಕಾಲೇಜಿಗೆ ಲೇಟ್ ಆಯಿತು. ಸರಿ ಹೋಗ್ಬಾ. ಸ್ವಲ್ಪ ಹೊತ್ತಲ್ಲಿ ಪಕ್ಕದ ಮನೆ ರಾಧಾ ಬಂದು ಮಮತಾ ಜೊತೆ ಮಾತಾಡ್ತಾ ಕೂತ್ಕೋತಾಳೆ.
ಆದರೂ ಮಮತಾ ನಿನ್ನ ಸೊಸೆ ಮನೆ ಕೆಲಸ ಎಲ್ಲ ಭಾಳ ನೀಟಾಗಿ ಮಾಡ್ತಾಳೆ ಅನ್ಸುತ್ತಲ್ಲ. ಮನೇನು ನೋಡು ಎಷ್ಟು ನೀಟಾಗಿಟ್ಟಿದ್ದಾಳೆ. ಎಲ್ಲೂ ಹುಡುಕಿದ್ರೂ ಒಂದು ಧೂಳಿಲ್ಲ, ಏನಿಲ್ಲ, ಎಲ್ಲ ವಸ್ತುಗಳು ಪಳಪಳ ಅಂತಿದ್ದಾವೆ. ಮಾಡ್ತಾಳೆ. ಸೊಸೆಂದ್ರ ಹತ್ರ ಕೆಲಸ ಮಾಡಿಸೋದು ಅಷ್ಟು ಸುಲಭ ಅಲ್ಲ ರಾಧಾ. ಸೊಸೆಂದ್ರನ್ನ ಕಂಟ್ರೋಲಲ್ಲಿ ಇಟ್ಕೋಬೇಕು ಅಂದರೆ ನಾವು ಅತ್ತೆ ಆದವರು ಭಾಳನೇ ಸರ್ಕಸ್ ಮಾಡಬೇಕಾಗತ್ತೆ. ನೀನು ಹೇಳೋದು ಸರಿನೇ ಮಮತಾ. ನನ್ನ ಸೊಸೆನೇ ನೋಡು, ನನ್ನ ಮಗನ ಸಂಬಳ ಬರ್ತಿದ್ದಾಗೆ ಅದು ಹೆಂಗೆ ಏನಕ್ಕೆ ಖರ್ಚು ಮಾಡಿ ಉಡಾಯಿಸ್ಬಿಡ್ತಾಳೋ ಗೊತ್ತೇ ಆಗಲ್ಲ. ಮನೇಲಿ ಯಾವ ಕೆಲಸನೂ ನೆಟ್ಟಿಗೆ ಮಾಡಲ್ಲ. 3 ಹೊತ್ತು ಮೊಬೈಲ್ ಇಟ್ಕೊಂಡು ಅದರಲ್ಲಿ ಈ ಡ್ರೆಸ್ ಆರ್ಡ್ರ್ ಮಾಡಿದೆ, ಇದರಲ್ಲಿ ಈ ಬಟ್ಟೆ ಆರ್ಡ್ರ್ ಮಾಡಿದೆ, ಇದರಲ್ಲೇ ಮುಳುಗಿರ್ತಾಳೆ ನೋಡು. ಇದೇ ಕಾರಣಕ್ಕೆ ನನ್ನ ಮಗ ಪೂರ್ತಿ ಸಂಬಳ ತಂದು ನನ್ನ ಕೈಗೆ ಕೊಟ್ಬಿಡ್ತಾನೆ. ನಾನು ನನ್ನ ಮಗಂಗೆ ಹೇಳ್ಬಿಟ್ಟೇನು ಬಿಡ, ಅಷ್ಟು ಸಂಬಳ ತಂದು ನನ್ನ ಕೈಗೆ ಕೊಟ್ಬಿಡ್ಬೇಕು ಅಂತ. ಈಗಿನ ಹುಡುಗಿಯರಿಗೆ ಮನೆ ಖರ್ಚೆಲ್ಲ ಹೇಗೆ ನಿಭಾಯಿಸ್ಬೇಕು ಅಂತ ಏನು ಅನುಭವ ಇರತ್ತೆ ಹೇಳು. ಅದಕ್ಕೆ ಮನೆ ಖರ್ಚು, ಮನೆ ನಿಭಾಯಿಸೋದು ಇದನ್ನೆಲ್ಲ ನಾವೇ ನೋಡ್ಕೋಬೇಕಾಗತ್ತೆ. ಇದೇ ಕಾರಣಕ್ಕೆ ನಾನಂತೂ ನನ್ನ ಸೊಸೆನ ಈ ಹಣದ ವ್ಯವಹಾರದಿಂದ ಪೂರ್ತಿ ದೂರನೇ ಇಟ್ಬಿಟ್ಟಿದ್ದೀನಿ. ನೀನು ಹೇಳ್ತಾ ಇರೋದು ಮಾಡ್ತಾ ಇರೋದು ಸರಿಯಾಗಿದೆ ಮಮತಾ. ಇದೇ ರೀತಿ ನೀನು ನಿನ್ನ ಸೊಸೆನ ಕಂಟ್ರೋಲಲ್ಲಿ ಇಟ್ಕೋ. ಹೀಗೆ ಬೇಕಾದಷ್ಟು ಚಾಡಿ ಅವ್ರ ಸುದ್ದಿ ಇವ್ರ ಸುದ್ದಿ ಎಲ್ಲ ಮಾತಾಡಿ ಆದಮೇಲೆ ರಾಧಾ ಅಲ್ಲಿಂದ ಹೋಗ್ತಾಳೆ. ಈ ಕಡೆ ಅಡುಗೆ ಮನೆಯಿಂದ ಅವರಿಬ್ಬರು ಮಾತನ್ನ ಕೇಳಿಸ್ಕೊಳ್ತಾ ಇದ್ದಂಥ ಆರ್ತಿಗೆ ತುಂಬಾ ಕೋಪ ಬರುತ್ತೆ. ಆರ್ತಿ, ಒಂದು ಲೋಟ ಟೀ ಮಾಡಿಕೊಡು. ಸರಿ ಅತ್ತೆ, ಮಾಡ್ತೀನಿ. ಟೀ ತಗೊಳ್ಳಿ ಅತ್ತೆ. ಆರ್ತಿ, ನಿನ್ಕೋ ಇಲ್ಲಿ. ಅಲ್ಲ ಕಣೆ ಆರ್ತಿ, ಅದು ಎಂಥ ಚಪ್ಪಲಿ ಹಾಕೊಂಡು ಓಡಾಡ್ತಾ ಇದೆಯೇ? ನಾನು ಇಷ್ಟು ದಿನ ಅಷ್ಟು ಗಮನ ಕೊಟ್ಟಿರಲಿಲ್ಲ. ಈಗೆಂತಕ್ಕೋ ಹೊರಗಡೆ ಹೋದ್ನಾ ಅಲ್ಲಿ ಬಿಚ್ಚಿಟ್ಟಿದ್ಯಲ್ಲ, ಅವಾಗಲೇ ನಾನು ಸರಿಯಾಗಿ ಗಮನ ಕೊಟ್ಟು ನೋಡಿದ್ದು. ಪೂರ್ತಿ ಕಿತ್ತೋಗಿದೆ. ಅಂಥ ಚಪ್ಪಲಿ ಹಾಕೊಂಡು ಓಡಾಡ್ತಾ ಇದೆಯಲ್ಲೇ, ಅಂಥದ್ನೆಲ್ಲ ಹಾಕೊಂಡು ಓಡಾಡ್ತಾರೇನಿ, ಅದು ಒಳ್ಳೇದಲ್ಲ. ದೇವ್ರೆ, ಅಷ್ಟು ಅರ್ಥ ಆಗಲ್ವಲ್ಲ ನಿನಗೆ. ಎಂಥ ಸೊಸೆ ಅಂತ ಸಿಕ್ಕಿದ್ಯೋ ನನಗೆ. ಏನು ಮಾಡೋದತ್ತೆ, ಹೊಸ ಚಪ್ಪಲಿ ತಗೊಳ್ಳೋಣ ಅಂದರೆ ನನ್ನ ಹತ್ರ ಹಣ ಎಲ್ಲಿರುತ್ತೆ? ಎಷ್ಟು ಸಲ ನಾನು ನಿಮ್ಮ ಹತ್ರ ಹಣ ಕೇಳಿದ್ದೀನಿ, ಆದರೆ ನೀವಂತೂ 1 ರೂಪಾಯಿ ನನಗೆ ಕೊಡಲ್ಲ. ಮತ್ತೆ ಎಲ್ಲಿಂದ ನಾನು ಹೊಸ ಚಪ್ಪಲಿ ತಗೊಂಡು ಬರಲಿ? ನಿಮ್ಮ ಪ್ರಕಾರ ಸೊಸೆಯಾದವಳ ಕೈಗೆ ಹಣ ಕೊಡಬಾರ್ದು, ಅವಳನ್ನು ಕಂಟ್ರೋಲಲ್ಲಿ ಇಟ್ಕೋಬೇಕು ಅಲ್ವಾ? ಇಷ್ಟೆಲ್ಲ ಒಳ್ಳೊಳ್ಳೆ ಉದ್ದೇಶ ಇಟ್ಕೊಂಡಿರೋ ನೀವು ಇಂಥದ್ದನ್ನೆಲ್ಲ ಸಹಿಸ್ಕೋಬೇಕಾಗತ್ತೆ. ಮತ್ತೆ ಅಂದರೆ ಈ ವಿಷಯಕ್ಕೆ ಈಗ ನೀನು ನನ್ನ ಜೊತೆ ಜಗಳ ಮಾಡಬೇಕು ಅಂತಿದ್ಯಾ? ಅಯ್ಯೋ ದೇವ್ರೆ, ಎಂತೆಂಥ ದಿನ ನೋಡಬೇಕಾಗಿದ್ಯಪ್ಪ ನಾನು. ಸೊಸೆಗೆ ಒಂದು ಮಾತೇನು ಹೇಳಂಗಿಲ್ಲ, ಮೈ ಮೇಲೆ ಬರ್ತಾಳೆ. ಮಮತಾ ತನ್ನ ಇಮೋಷನಲ್ ಡ್ರಾಮಾ ಶುರು ಮಾಡ್ತಾಳೆ. ಅಷ್ಟೊತ್ತಿಗಲ್ಲಿಗೆ ರಮ್ಯಾ ಬರ್ತಾಳೆ. ಅಮ್ಮ, ಇವತ್ತು ನನ್ನ ಬೆಸ್ಟ್ ಫ್ರೆಂಡ್ ಬರ್ಡೇ ಪಾರ್ಟಿ ಇದೆ, ನಾನು ಅದಕ್ಕೆ ಹೋಗ್ತಾ ಇದ್ದೀನಿ. ಅವಳಿಗೆ ಏನಾದರೂ ಗಿಫ್ಟ್ ಕೊಡಬೇಕಲ್ಲಮ್ಮ, ಅದಕ್ಕೆ ನನಗೊಂದು 1000 ರೂಪೀಸ್ ಬೇಕಿತ್ತು. ಅಯ್ಯೋ ನನ್ನ ಮಗಳೇ, 1000 ರೂಪಾಯಿ ತಾನೇ? ಅಷ್ಟು ಕ್ಲೋಸ್ ಫ್ರೆಂಡ್ ಬರ್ಡೇ ಪಾರ್ಟಿ ಅಂತೀಯಾ? ಮತ್ತೆ ನೀನು ಗಿಫ್ಟ್ ತಗೊಂಡು ಹೋಗದೆ ಇರೋಕ್ಕಾಗತ್ತಾ? ಸರಿ, ಅಲ್ಲಿ ನನ್ನ ರೂಮಿಗೆ ಹೋಗು, ಪರ್ಸಲ್ಲಿದೆ ನೋಡು 1000 ರೂಪಾಯಿ, ಅದನ್ನು ತಗೋ. ಸರಿ ಅಮ್ಮ, ಥ್ಯಾಂಕ್ ಯು. ಇದನ್ನೆಲ್ಲ ನೋಡಿ ಆರ್ತಿಗೆ ತುಂಬಾ ಕೋಪ ಬರುತ್ತೆ. ಅವಳು ಕೋಪ ಮಾಡಿಕೊಂಡು ಸೀದಾ ತನ್ನ ರೂಮಿಗೆ ಹೋಗ್ತಾಳೆ. ನಮ್ಮ ಅತ್ತೆಗೆ ಯಾಕೋ ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ. ನಾನು ಏನಾದರೂ ಮಾಡಲೇಬೇಕು. ಒಂದು ಕೆಲಸ ಮಾಡ್ತೀನಿ, ಇವತ್ತು ರಘು ಆಫೀಸಿಂದ ಮನೆಗೆ ಬರ್ತಿದ್ದ ಹಾಗೆ ಅವ್ರ ಹತ್ರನೇ ಇದ್ರ ಬಗ್ಗೆ ಮಾತಾಡ್ತೀನಿ, ಅವರೇ ಏನಾದರೂ ಮಾಡ್ತಾರೆ. ರಾತ್ರಿ ಕೆಲಸ ಮುಗಿಸಿ ಮನೆಗೆ ಬರೋ ರಘು ಕೋಪದಲ್ಲಿರೋ ಆರ್ತಿನ ನೋಡಿ ಕೇಳ್ತಾನೆ. ಆರ್ತಿ, ಯಾಕೆ ಏನಾಯ್ತು? ಯಾಕೆ ಒಂಥರ ಸೀರಿಯಸ್ ಆಗಿದ್ದಾಗಿದೆಯಾ? ಏನಾದರೂ ಸಮಸ್ಯೆನಾ? ಕೇಳ್ತಾ ಇದ್ದೀರಲ್ಲ, ಈ ಮನೇಲಿ ಎಲ್ಲ ಸಮಸ್ಯೆನೇ, ಯಾವುದೂ ನೆಟ್ಟಗಿಲ್ಲ. ಯಾಕೆ, ಅಂಥದ್ದು ಏನಾಯ್ತು? ಏನಾಯ್ತು ಅಂತ ಕೇಳ್ತಿರಲ್ಲ. ಈ ಮನೇಲಿ ಮನೆ ಹೆಣ್ಮಕ್ಳಿಗೆ 1 ರೂಲ್ಸ್ ಆದರೆ ಮನೆ ಸೊಸೆಯರಿಗೆ 1 ರೂಲ್ಸು. ಮನೆ ಹೆಣ್ಮಗಳಿಗೆ ಕೇಳ್ತಿದ್ದ ಹಾಗೆ ಎಲ್ಲ ಸಿಕ್ಬಿಡುತ್ತೆ, ಅದೇ ಸೊಸೆಯಾದವಳಿಗೆ ಏನೂ ಸಿಗಲ್ಲ. ಇದು ಯಾವ ಥರ ರೂಲ್ಸ್ ಅನ್ನೋದೇ ನನಗೆ ಅರ್ಥ ಆಗಲ್ಲ. ಈ ಮನೇಲಿ ರಮ್ಯನಿಗೆ ಬೇಕಾದಾಗಲೆಲ್ಲ ಹಣ ಸಿಗುತ್ತೆ. ಅವಳು ಏನು ತಗೋಬೇಕಂದ್ರು, ಏನು ಪಾರ್ಟಿ ಮಾಡಬೇಕಂದ್ರು ಎಲ್ಲದಕ್ಕೂ ಹಣ ಸಿಗುತ್ತೆ. ಅತ್ತೆ ಹಿಂಗೆ ಎತ್ಕೊಟ್ಬಿಡ್ತಾರೆ. ಅದೇ ನನಗೆ ನೀವು 1 ರೂಪಾಯಿ ಕೊಡಲ್ಲ, ಅತ್ತೆನೂ 1 ರೂಪಾಯಿ ಕೊಡಲ್ಲ. ನಾನು ನಿನಗೆ ಹೇಗೆ ಹಣ ಕೊಡೋಕ್ಕಾಗುತ್ತೆ ಆರ್ತಿ? ಸಂಬಳ ಬರ್ತಿದ್ದ ಹಾಗೆ ನಾನು ಪೂರ್ತಿ ಹಣ ಅಮ್ಮನ ಕೈಲಿ ಕೊಟ್ಬಿಡ್ತೀನಿ. ಬರೀ ನನ್ನ ಖರ್ಚಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಹಣ ನನ್ನ ಹತ್ರ ಇರುತ್ತೆ. ಅದರಲ್ಲಿ ನಾನು ನಿನಗೆ ಹೇಗೆ ಕೊಡೋಕ್ಕಾಗುತ್ತೆ? ಇದೊಳ್ಳೆ ಕತೆ ಆಯ್ತಲ್ರಿ. ನಂದು ಏನು ಜವಾಬ್ದಾರಿ ಅನ್ನೋದೇ ಇಲ್ವಾ ನಿಮಗೆ? ಪೂರ್ತಿ ಹಣ ಅತ್ತೆ ಹತ್ರ ಕೊಡ್ತೀರಾ? ಸರಿ ಹೋಗ್ಲಿ, ಅತ್ತೆನಾದರೂ ನನಗೆ ಕೊಡ್ತಾರಾ? ಇಲ್ಲ. ನೀವೇ ನನಗೆ ಒಂದು ಸ್ವಲ್ಪ ಹಣ ಕೊಡ್ತೀರಾ? ಇಲ್ಲ. ಹಾಗಿದ್ಮೇಲೆ ನಾನು ಏನು ಮಾಡಲಿ? ನಂದು ಅಂತ ಏನೂ ಖರ್ಚಿರಲ್ವಾ ನನಗೆ? ನನಗೂ ಒಂದು ಮಗು ಇದೆ. ಆ ಮಗುಗೂ ಏನಾದರೂ ನಾನು ಸಣ್ಣ ಪುಟ್ಟ ಖರ್ಚಾದರೂ ಮಾಡಬೇಕಾಗುತ್ತಲ್ವಾ? ಏನಕ್ಕೂ ನನ್ನ ಕೈಲಿ 1 ರೂಪಾಯಿ ಇರಲ್ಲ ಅಂದರೆ ಹೇಗೆ? ನಿನಗೆ ಗೊತ್ತಲ್ಲ ಆರ್ತಿ, ನಮ್ಮ ಮನೇಲಿ ಮೊದಲಿಂದನೂ ಸೊಸೆಯರ ಕೈಗೆ ಹಣ ಕೊಡೋದಿಲ್ಲ. ಅಮ್ಮನೇ ಇಡೀ ಮನೆ ಜವಾಬ್ದಾರಿನ ನಿಭಾಯಿಸ್ತಾ ಬರ್ತಾ ಇದ್ದಾರೆ. ಹಾಗಾಗಿ ಎಲ್ಲ ಹಣನೂ ಅಮ್ಮನ ಕೈಲೇ ಕೊಡಬೇಕಾಗುತ್ತೆ. ಅಮ್ಮನಿಗೆ ಮೊದಲಿಂದನೂ ಮನೆಯೆಲ್ಲ ನಿಭಾಯಿಸಿ ಹೆಚ್ಚಾಗಿ ಅನುಭವ ಇರೋದ್ರಿಂದ ಅವರೇ ಈ ಎಲ್ಲ ಜವಾಬ್ದಾರಿ ತಗೊಂಡ್ರೆ ಒಳ್ಳೇದು. ಇದು ಒಳ್ಳೆ ಕತೆ ಆಯ್ತು ರೀ. ಹಾಗಾದ್ರೆ ನನ್ನ ಖರ್ಚಿಗೆ ನಾನು ಹೊರಗಡೆ ರೋಡಲ್ಲಿ ಓಡಾಡೋರ ಹತ್ರ ಹೋಗಿ ಹಣ ಕೇಳ?
ಇಷ್ಟೊಂದು ಟೆನ್ಷನ್ ಯಾಕೆ ತಗೋತಾ ಇದೀಯ ಆರ್ತಿ? ಮನೇಲಿ ನಿನಗೆ ಬೇಕಾಗಿರೋ ಎಲ್ಲ ವಸ್ತುಗಳು ಇರೋವಾಗ ನಿನಗೆ ಹಣದ ಅವಶ್ಯಕತೆನಾದರೂ ಏನಿರುತ್ತೆ? ನನ್ನ ಪ್ರಕಾರ ಕೇಳಿದ್ರೂ ಮನೆ ಹಣಕಾಸಿನ ಎಲ್ಲ ಜವಾಬ್ದಾರಿ ಮನೇಲಿ ದೊಡ್ಡವರಾದವ್ರ ಕೈಲಿದ್ರೇ ಒಳ್ಳೆಯದು. ಯಾಕಂದರೆ ಅವರಿಗೆ ಈ ಹಣ ಎಲ್ಲಿ, ಹೇಗೆ, ಏನು, ಎಷ್ಟು ಖರ್ಚು ಮಾಡಬೇಕು ಅನ್ನೋದೆಲ್ಲ ಚೆನ್ನಾಗಿ ಗೊತ್ತಿರುತ್ತೆ. ಇದಕ್ಕೆಲ್ಲ ಮೀರಿ ನಿನಗೇನಾದರೂ ಹಣ ಬೇಕು ಅಂದರೆ ಅಮ್ಮನ್ನ ಕೇಳು, ಕೊಡ್ತಾರೆ. ಯಾಕೆ ಕೊಡಲ್ಲ ಅಂತಾರೆ? ಸರಿ ಆರ್ತಿ, ನನಗೆ ತುಂಬ ನಿದ್ದೆ ಬರ್ತಿದೆ, ಭಾಳ ಸುಸ್ತಾಗಿದ್ದೀನಿ ಇವತ್ತು. ನನಗಿನ್ನೂ ಇದ್ರ ಬಗ್ಗೆ ವಾದ ಮಾಡೋಷ್ಟು ಎನರ್ಜಿ ಇಲ್ಲ. ನಾನು ಹೋಗಿ ಮಲ್ಕೋತೀನಿ. ಅಯ್ಯೋ ದೇವ್ರೆ, ಇವ್ರದೆಲ್ಲ ಎಂತೆಂಥ ಮೆಂಟಾಲಿಟಿ ಅಂತಾನೆ ಗೊತ್ತಾಗ್ತಿಲ್ಲ. ಯಾವ ಓಬಿ ರಾಯನ್ ಕಾಲದ ಲೆಕ್ಕಾಚಾರದಲ್ಲಿ ಜೀವನ ಮಾಡ್ತಾ ಇದ್ದಾರೋ ಏನೋ ಇವರೆಲ್ಲ. ಇವ್ರಗಳ ಹತ್ರ ಎಲ್ಲ ಎಷ್ಟು ಬಾಯಿ ಬಡ್ಕೊಂಡು ಎಷ್ಟು ವಾದ ಮಾಡಿದ್ರು ಏನೂ ಪ್ರಯೋಜನ ಇಲ್ಲ. ನನಗೆ ಚೆನ್ನಾಗಿ ಅರ್ಥ ಆಗೋಯ್ತು ಇವತ್ತು. ನಾನು ಇನ್ಮೇಲೆ ಏನೂ ಹೇಳಕ್ಕೆ ಹೋಗಲ್ಲ, ಸುಮ್ಮನೆ ಆಗ್ಬಿಡ್ತೀನಿ. ಮಾರನೇ ದಿನ ನಾದಿನಿ ರಮ್ಯನ ನೋಡಕ್ಕೆ ಹುಡುಗನ ಕಡೆಯವರು ಬರೋರಿರ್ತಾರೆ. ಅತ್ತೆ ಮಮತಾ ಅಂತೂ ಫುಲ್ ಆಕ್ಟಿವ್ ಆಗಿ ಮನೆ ತುಂಬ ಓಡಾಡ್ತಾ ಇರ್ತಾಳೆ. ಆರ್ತಿ, ಇವತ್ತು ನಮ್ಮ ರಮ್ಯನ್ ನೋಡೋಕ್ಕೆ ಹುಡುಗನ ಕಡೆಯವ್ರು ಬರ್ತಾ ಇರೋದು ನಿನಗೆ ಗೊತ್ತು ತಾನೆ. ಬೇಗ ಬೇಗ ಕೆಲಸ ಎಲ್ಲ ಮುಗಿಸು. ಅವ್ರು ಬರೋಷ್ಟರಲ್ಲಿ ಎಲ್ಲ ಅಡುಗೆ ಕೆಲಸನ ಮಾಡಿ ಮುಗಿಸ್ಬಿಡು. ಅವ್ರು ಬಂದ ಹೊತ್ತಿನಲ್ಲಿ ಏನಾದರೂ ಮಾಡ್ತಾ ನಿಂತ್ಕೊಳ್ಳೋದು ಚೆನ್ನಾಗಿರಲ್ಲ. ಇಲ್ಲ ಅತ್ತೆ, ಎಲ್ಲ ಕೆಲಸನೂ ಆಲ್ಮೋಸ್ಟ್ ಮುಗಿಸಿದ್ದೀನಿ. ಅವ್ರು ಬಂದ ಮೇಲೆ ಬಿಸಿ ಬಿಸಿ ಟೀ ಒಂದು ಮಾಡೋದಷ್ಟೆ. ಹಾಗೆ ಇನ್ನೊಂದು ವಿಷಯ ನೋಡು, ಹುಡುಗನ ಮನೆಯವ್ರು ಬಂದಾಗ ಅವ್ರ ಎದುರಿಗೆ ನಿನ್ನ ಮಾಮೂಲಿ ಥರ ದುಡ್ಡಿಂದು ವಿಷಯಕ್ಕೆ ರಗಳೆ ಮಾಡ್ತಿರ್ತೀಯಲ್ಲ, ಅದನ್ನು ನಿನ್ನ ಹಳೆರಾಗ ಶುರು ಮಾಡಬೇಡ. ಅವೆಲ್ಲ ಚೆನ್ನಾಗಿ ಅನ್ಸಲ್ಲ. ಹುಡುಗನ ಕಡೆಯವ್ರು ಮನೆಗೆ ಬಂದಿದ್ದಾರೆ ಅನ್ನೋದು ಸ್ವಲ್ಪ ನಿನ್ನ ತಲೆಯಲ್ಲಿ ಇರಲಿ. ಇಲ್ಲ ಅತ್ತೆ, ಅದೆಲ್ಲ ಸೂಕ್ಷ್ಮ ನನಗೆ ಅರ್ಥ ಆಗುತ್ತೆ ಬಿಡಿ. ಎಲ್ಲ ಚೆನ್ನಾಗಾಗುತ್ತೆ, ನೀವೇನು ತಲೆ ಕೆಡಿಸ್ಕೋಬೇಡಿ. ಸ್ವಲ್ಪ ಹೊತ್ತಲ್ಲಿ ಹುಡುಗನ ಕಡೆಯವರು ಬರ್ತಾರೆ. ಹುಡುಗನ ತಾಯಿ ಆ ಕಡೆ ಈ ಕಡೆ ಕಣ್ಣಾಡಿಸ್ಬಿಟ್ಟು ಕೇಳ್ತಾಳೆ, ಅಲ್ಲ ನಿಮ್ಮ ಸೊಸೆಯಲ್ಲಿ ಕಾಣಿಸ್ತಾನೆ ಇಲ್ಲ? ಆರ್ತಿನ ಅಡುಗೆ ಮನೇಲಿ ಏನೋ ಕೆಲಸ ಮಾಡ್ತಾ ಇರಬೇಕು. ನಾನು ಅವಳಿಗೆ ಎಷ್ಟು ಸಲ ಹೇಳ್ತೀನಿ ಅಡುಗೆಗೆ ಮನೆ ಕೆಲಸಕ್ಕೆ ಯಾರಾದರೂ ಒಬ್ಬರು ಕೆಲಸದವ್ರನ್ನ ಇಟ್ಕೊಳ್ಳೋಣ ಅಂತ. ಆದರೆ ಅವಳು ಕೇಳೋದೇ ಇಲ್ಲಪ್ಪ. ಎಲ್ಲ ನಾನೇ ಮಾಡ್ಕೊಂಡು ಹೋಗ್ತೀನಿ ಅತ್ತೆ, ಅದಕ್ಕೆ ಕೆಲಸದವ್ರು ಯಾಕೆ ಅಂತ ಅಂತಾಳೆ. ನನ್ನ ಸೊಸೆ ಭಾಳ ಬುದ್ಧಿವಂತೆ, ತುಂಬ ಹಣ ಉಳಿಸ್ತಾಳಪ್ಪ. ಅಲ್ಲ ಆದ್ರೂ ಈ ನಮ್ಗೆ ಶೆಕೆ ಇದೆ. ಇಂಥ ಶೆಕೆಲಿ ಅಡುಗೆ ಮನೇಲಿ ನಿಂತ್ಕೊಂಡು ಕೆಲಸ ಮಾಡೋದು ಅಷ್ಟು ಸುಲಭ ಅಲ್ಲ. ಆದರೂ ಅವಳಿಗೊಂದು ಸ್ವಲ್ಪ ರೆಸ್ಟು ಕೊಡಬೇಕಾಗುತ್ತೆ ಅನಿಸುತ್ತೆ. ನಾವಂತೂ ನಮ್ಮನೆ ಬರೋ ಸೊಸೆ ಹತ್ರ ಏನು ಅತಿಯಾಗಿ ಕೆಲಸ ಮಾಡಿಸ್ಬಾರ್ದು, ಅವಳನ್ನ ರಾಣಿ ಥರ ನೋಡ್ಕೋಬೇಕು ಅಂತ ಅಂದ್ಕೊಂಡ್ಬಿಟ್ಟಿದ್ದೀನಿ. ಅದು ಹೋಗಲಿ ಬಿಡಿ, ನನ್ನ ಸೊಸೆ ವಿಷಯ ಯಾಕೀಗ. ನಿಮ್ಮ ಮನೆಗೆ ಸೊಸೆಯಾಗಿ ಬರೋ ನನ್ನ ಮಗಳು ರಮ್ಯಾ ಬಗ್ಗೆ ಮಾತಾಡಿ. ನನ್ನ ಮಗಳು ನಿಮ್ಗೆ ಹೇಗೆ ಅನ್ಸಿದ್ಲು? ಒಪ್ಪಿಗೆ ಅಂತ ಅನ್ಕೋಬೋದಾ? ಖಂಡಿತ ಮಮತಾ ಅವರೇ, ನಿಮ್ಮ ಮಗಳು ನಮಗೆ ತುಂಬ ಇಷ್ಟ ಆಗಿದ್ದಾಳೆ. ಎಷ್ಟು ಸಾಧ್ಯನೋ ಅಷ್ಟು ಬೇಗ ಮದುವೆ ಡೇಟ್ನ ಫಿಕ್ಸ್ ಮಾಡಿಬಿಡೋಣ. ತುಂಬ ಸಂತೋಷ, ನಮಗೂ ತುಂಬ ಖುಷಿ ಆಯಿತು. ಹಾಗೆ ಮಮತಾ ಅವರೇ, ನಾಳೆ ನಾನು ಮತ್ತು ನನ್ನ ಮಗ ಶಾಪಿಂಗಿಗೆ ಅಂತ ಹೋಗ್ತಾ ಇದ್ದೀವಿ. ನೀವು ಒಪ್ಕೊಳ್ಳೋದಾದರೆ ರಮ್ಯಾ ಮತ್ತು ನಿಮ್ಮ ಸೊಸೆ ಇಬ್ಬರೂ ನಮ್ಮ ಜೊತೆ ಕರ್ಕೊಂಡು ಹೋಗ್ತೀವಿ. ಅದಕ್ಕೇನಂತೆ, ಖಂಡಿತ ಕರ್ಕೊಂಡು ಹೋಗಿ. ನನ್ನ ಮಗಳು ಅವಳ ಮದುವೆಗೆ ಬೇಕಾಗಿರೋ ಶಾಪಿಂಗನ್ನು ಈಗಲಿಂದನೇ ಶುರು ಮಾಡಲಿ. ಹುಡುಗನ ಕಡೆಯವರೆಲ್ಲ ಹೋದ್ಮೇಲೆ ರೀ, ಹುಡುಗನ ತಾಯಿ ಹೇಳ್ತಾ ಇದ್ರಲ್ವಾ, ನಾಳೆ ಅವರೇನೋ ಶಾಪಿಂಗಿಗೆ ಹೋಗ್ತಾ ಇದ್ದಾರಂತೆ. ಅವ್ರ ಜೊತೆ ನನ್ನನ್ನು ಮತ್ತು ರಮ್ಯನೂ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದಾರೆ. ನನ್ನ ಹತ್ರ ಹಣನೇ ಇಲ್ವಲ್ರಿ, ಹೇಗೆ ಹೋಗಲಿ? ಆರ್ತಿ, ನನ್ನ ಹತ್ರನೂ ಈಗ ನಿನಗೆ ಕೊಡೋಕೆ ಹಣ ಇಲ್ಲ. ಯಾಕಂದರೆ ಮಂತ್ ಎಂಡ್ ಅಲ್ವಾ, ಸ್ಯಾಲ್ರಿ ಬರೋಕ್ಕೆ ಇನ್ನೂ ಟೈಮ್ ಇದೆ. ಹಾಗಾಗಿ ಈಗ ನಾನು ನಿನಗೆ ಹಣ ಕೊಡೋಕ್ಕಾಗಲ್ಲ. ಅಮ್ಮನ ಹತ್ರ ಇದ್ದರೆ ಅಮ್ಮ ಕೊಡ್ತಾರೆ ಬಿಡು. ಅದು ಸರಿ. ಅಲ್ಲ ಕಣೆ ಆರ್ತಿ, ನಿನಗೀಗ ಹಣದ ಅವಶ್ಯಕತೆ ಏನೇ ಇದೆ? ಮದುವೆ ಆಗ್ತಾ ಇರೋದು ನನ್ನ ಮಗಳು ರಮ್ಯಾದು, ನಿಂದಲ್ಲ. ನಿನ್ನ ಹತ್ರ ಈಗಾಗಲೇ ಒಳ್ಳೊಳ್ಳೆ ಸೀರೆಗಳಿದ್ದಾವೆ. ಮತ್ತೆ ಸುಮ್ಮನೆ ಹೋಗಿ ಹಣ ಖರ್ಚು ಮಾಡೋ ಅವಶ್ಯಕತೆ ಏನಿದೆ? ಅದು ಹಾಗಲ್ಲ ಅತ್ತೆ, ನಾನೇನು ಹೋಗಿ ಏನು ಹಣ ಖರ್ಚು ಮಾಡೋಳಿಲ್ಲ, ಏನು ಪರ್ಚೇಸ್ ಮಾಡೋಳು ಇಲ್ಲ. ಆದರೆ ಈಗ ಯಾರ್ದಾದ್ರೂ ಜೊತೆಗೆ ಹೋಗ್ತಾ ಇದ್ದೀವಿ ಅಂದರೆ ನಮ್ಮ ಹತ್ರನೂ ಅಲ್ಪ ಸ್ವಲ್ಪನಾದರೂ ಹಣ ಇರಬೇಕಲ್ವಾ, ಏನಕ್ಕಾದ್ರೂ. ಸುಮ್ಮನಿರೆ, ಏನು ಖರ್ಚು ಬರುತ್ತೆ ನಿನಗೆ? ಅಲ್ಲೇನಾದರೂ ಅವರು ಏನಾದರೂ ತಗೋ ಮಾಡು ಅಂದರೆ ಹೇಳ್ಬಿಡು, ನನಗಿದು ಯಾವುದೂ ಇಷ್ಟ ಆಗಲಿಲ್ಲ ಅಂತ ಅಷ್ಟೇ. ಹಾಗೂ ನಿನಗೆ ಅಲ್ಲೇನಾದರೂ ಇಷ್ಟ ಆಗಿ ತಗೋಬೇಕಾಯ್ತು ಅಂತಂದರೆ ನಿನ್ನ ಅಮ್ಮನೋ ನಿನ್ನ ಅಣ್ಣನಿಗೋ ಫೋನ್ ಮಾಡು, ನನಗೆ ಹಣ ಕಳಿಸಿ, ನಾನು ಈಗೇನೋ ಒಂದು ತಗೋಬೇಕು ಅಂತ ಕಳಿಸ್ತಾರೆ. ಅಷ್ಟು ಮಾಡೋಕ್ಕಾಗಲ್ವಾ ಅವರಿಗೆ? ನನಗೆ ಚೆನ್ನಾಗಿ ಅರ್ಥ ಆಗಿ ಹೋಗಿದೆ. ನಾನು ಎಷ್ಟೇ ಬಾಯಿ ಬಡ್ಕೊಂಡ್ರು ₹1 ಕೂಡ ನನಗೆ ಸಿಗೋದಿಲ್ಲ. ಇವ್ರಿಗೆ ಯಾವುದೂ ಅರ್ಥನೂ ಆಗಲ್ಲ. ನನಗೆ ಬುದ್ಧಿ ಇಲ್ಲ. ಇವ್ರು ಎಂಥವ್ರು, ಇವ್ರ ಮೆಂಟಾಲಿಟಿ ಏನು ಅಂತ ಗೊತ್ತಿದ್ದೂ ಮತ್ತು ಹಣದ ವಿಷಯವಾಗಿ ಇವ್ರ ಹತ್ರ ವಾದ ಮಾಡ್ತೀನಿ. ಮಾರನೇ ದಿನ ರಮ್ಯಾ ಮತ್ತು ಆರ್ತಿ ಇಬ್ಬರು ರಮ್ಯಾ ಮದುವೆ ಆಗೋ ಹುಡುಗ ಮತ್ತು ಒಂದು ತಾಯಿ ಜೊತೆ ಶಾಪಿಂಗಿಗೆ ಹೋಗ್ತಾರೆ. ಎಲ್ಲರೂ ಸೇರಿ ಒಂದು ಟ್ಯಾಕ್ಸಿ ಮಾಡಿಕೊಂಡು ಶಾಪಿಂಗಿಗೆ ಹೋಗ್ತಾರೆ. ನಾವು ಹೇಗೋ ಹುಡುಗಿ ಮನೆಯವರು ಟ್ಯಾಕ್ಸಿ ದುಡ್ಡನ್ನು ನಾನೇ ಕೊಡಬೇಕು. ನಾನು ಕೊಡಲಿಲ್ಲ ಅಂದರೆ ಇವ್ರೇನು ಅನ್ಕೋತಾರೋ ಏನೋ, ಏನು ಅನ್ಕೋತಾರೋ ಬಿಡ್ತಾರೋ. ನಾನು ಕೊಡದೆ ಸುಮ್ಮನೆ ಇದ್ರೆ ಏನು ಚೆನ್ನಾಗಿರುತ್ತೆ. ಬೇಡ ನಾನೇ ಕೊಡ್ತೀನಿ.
ಟ್ಯಾಕ್ಸಿಯಿಂದ ಇಳಿದ ತಕ್ಷಣ ರಮ್ಯಾ ಮದುವೆ ಆಗೋ ಹುಡುಗ ಟ್ಯಾಕ್ಸಿ ಹಣ ಕೊಡಕ್ಕೆ ಹೋಗ್ತಾನೆ. ಅರುಣ್ ಪರವಾಗಿಲ್ಲ ಬಿಡಿ, ಟ್ಯಾಕ್ಸಿ ಚಾರ್ಜು ನಾನು ಕೊಡ್ತೀನಿ. ಪರವಾಗಿಲ್ಲ, ನಾನು ಕೊಡ್ತೀನಿ ಬಿಡಿ. ಬೇಡ ಬೇಡ ಅರುಣ್, ನಾನು ಕೊಡ್ತೀನಿ. ಆರ್ತಿ ತನ್ನ ಪರ್ಸಲ್ಲಿ ಹಣ ಹುಡ್ಕೋಕೆ ಶುರು ಮಾಡ್ತಾಳೆ. ಅಯ್ಯೋ ದೇವ್ರೆ, ಸ್ವಲ್ಪನಾದರೂ ಹಣ ಇದೆಯೇನೋ ಅಂತ ಅನ್ಕೊಂಡಿದ್ದೆ. ಇದರಲ್ಲಿ ಎಲ್ಲಿ ಹುಡುಕಿದ್ರು ಹಣನೇ ಸಿಗ್ತಾ ಇಲ್ಲ. ಎಲ್ಲೋ ಒಂದೆರಡು ಕಾಯಿನ್ಸ್ ಸಿಗ್ತಾ ಇದೆ ಅಷ್ಟೇ. ಈಗ ಟ್ಯಾಕ್ಸಿ ಚಾರ್ಜ್ ಹೇಗೆ ಕೊಡಲಿ? ಇವರೆಲ್ಲ ಏನು ಅನ್ಕೊಳಲ್ಲ ನನ್ನ ಬಗ್ಗೆ. ಇವಳ ಹತ್ರ ಒಂದು ಟ್ಯಾಕ್ಸಿ ಕೊಡೋಷ್ಟು ಹಣನೂ ಇಲ್ವಾ ಅಂತ ಅನ್ಕೊಳಲ್ವಾ? ಏನಾಯ್ತು? ಹಾಂ, ಅದು ಅರುಣ್, ನಾನು ಹಣ ಇಟ್ಟಿದ್ದು ಒಂದು ಚಿಕ್ಕ ಪರ್ಸ್ ಇತ್ತು. ಅದನ್ನು ಬ್ಯಾಗಲ್ಲಿ ಇಟ್ಕೊಳ್ಳೋದು ಮರ್ತು ಬಿಟ್ಟಿದ್ದೀನಿ ಅನ್ಸುತ್ತೆ. ಮನೇಲೇ ಬಿಟ್ಟು ಬಂದಿರಬೇಕು. ಪರವಾಗಿಲ್ಲ ಬಿಡಿ, ಅದಕ್ಕೆ ಯಾಕೆ ಒಂಥರ ಮಾಡ್ಕೋತೀರಾ? ನಾನೇ ಹಣ ಕೊಡ್ತೀನಿ. ನೀವು ಕೊಟ್ರೇನು ನಾವು ಕೊಟ್ರೇನು ಎಲ್ಲ ಒಂದೇ ಅಲ್ವಾ? ಸರಿ ಅರುಣ್. ಅರುಣ್ ಟ್ಯಾಕ್ಸಿ ಹಣ ಕೊಡ್ತಾನೆ. ಎಲ್ಲರೂ ಆಮೇಲೆ ಶಾಪಿಂಗಿಗೆ ಹೋಗ್ತಾರೆ. ಅರುಣ್, ಟ್ಯಾಕ್ಸಿ ಹಣನ ನೀನು ಕೊಟ್ಯಾ? ಆರ್ತಿ ನಾನೇ ಕೊಡ್ತೀನಿ ಅಂತ ಹೇಳ್ತಾ ಇದ್ಲು. ಹೂನಮ್ಮ, ನಾನೇ ಕೊಡ್ತೀನಿ ಅಂತ ಹೇಳಿದ್ರು. ಆದರೆ ಆಮೇಲೇನೋ ಅವರು ಹಣ ಇದ್ದಿದ್ದ ಪರ್ಸ್ನ ಮನೇಲೇ ಬಿಟ್ಟು ಬಂದುಬಿಟ್ಟಿದ್ರಂತೆ. ಅದಕ್ಕೆ ನಾನೇ ಕೊಟ್ಟೆ. ಅರುಣ್, ನಾನು ಗಮನಿಸಿದ ಹಾಗೆ ಅವಳು ಯಾವ ಪರ್ಸನ್ನು ಮನೇಲಿ ಬಿಟ್ಟು ಬಂದಿಲ್ಲ. ಪರ್ಸು ಗೀಸು ಎಲ್ಲ ಬ್ಯಾಗಲ್ಲೇ ಇದೆ. ಆದರೆ ಅದರಲ್ಲಿ ಹಣ ಇಲ್ಲ. ಅವಳ ಹತ್ರ ಖರ್ಚಿಗೆ ಹಣನೇ ಇಲ್ಲ ಅಂತ ಅನಿಸುತ್ತೆ. ನನಗೂ ಅದೇ ಥರ ಅನ್ನಿಸ್ತಮ್ಮ. ಪಾಪ ಅವರಿಗೆ ಅವ್ರ ಗಂಡನ ಮನೆಯವರು ಖರ್ಚಿಗೆ ಹಣನೇ ಕೊಡಲ್ವೇನೋ ಅಂತ ಅನಿಸುತ್ತೆ. ಸರಿ, ಹೋಗಲಿ ಬಿಡು. ಬಾ, ನಾವು ಶಾಪಿಂಗ್ ಕಡೆ ಗಮನ ಕೊಡೋಣ. ಎಲ್ಲರೂ ಶಾಪಿಂಗಲ್ಲಿ ಬ್ಯುಸಿ ಆಗಿರ್ತಾರೆ. ಈ ಕಡೆ ಚಿನ್ನು ಆರ್ತಿ ಹತ್ರ ಹಠ ಮಾಡೋಕೆ ಶುರು ಮಾಡ್ತಾನೆ. ಅಮ್ಮ ಅಮ್ಮ, ಹೊರಗಡೆ ಐಸ್ ಕ್ರೀಮ್ ಮಾರೋರು ಬಂದಿದ್ದಾರೆ, ನನಗೆ ಚಾಕ್ಲೇಟ್ ಐಸ್ ಕ್ರೀಮ್ ಕೊಡ್ಸಮ್ಮ. ಚಿನ್ನು, ಈ ಥರ ಹಠ ಮಾಡಬೇಡ. ಅಮ್ಮನ ಹತ್ರ ದುಡ್ಡು ಇರಲ್ಲ ಅಂತ ನೀನು ಎಷ್ಟು ಸಲ ಹೇಳಿಲ್ಲ. ನಿಮ್ಮ ಅಪ್ಪ ಮತ್ತು ನಿಮ್ಮ ಅಜ್ಜಿ ಇಬ್ಬರು ನನ್ನ ಕೈಗೆ ಹಣನೇ ಕೊಡಲ್ಲ. ಅಂದಮೇಲೆ ನೀನು ಈ ಥರ ಹಠ ಮಾಡಿದ್ರೆ ನಾನು ನೀನು ಕೇಳಿದ್ದೀನೆಲ್ಲ ಹೇಗೆ ಕೊಡಿಸ್ಲಿ? ಹಾಗಿದ್ಮೇಲೆ ನನ್ನನ್ನು ನಿನ್ನ ಜೊತೆ ಹೊರಗಡೆ ಯಾಕೆ ಕರ್ಕೊಂಡು ಬರ್ತೀಯ? ನಿನ್ನ ಜೊತೆ ಬರೋದ್ರಲ್ಲಿಂತ ಅಪ್ಪನ ಜೊತೆ ಹೋದರೆ ಎಷ್ಟೋ ಚೆನ್ನಾಗಿರುತ್ತೆ. ಏನೋ ಸ್ವಲ್ಪನಾದರೂ ತಿನ್ನಕ್ಕೇನಾದರೂ ಕೊಡಿಸ್ತಾರೆ ಅವರು. ನೀನಂತ ಏನೂ ಕೊಡಿಸಲ್ಲ. ಅರುಣ್ ಮತ್ತು ಅವನ ತಾಯಿ ಇಬ್ಬರು ಆರ್ತಿ ಮತ್ತು ಮಗು ಮಾತಾಡೋದನ್ನ ಕೇಳಿಸ್ಕೊಳ್ತಾರೆ. ಆಗ ಅರುಣ್ ಅವ್ರ ಹತ್ರ ಹೋಗಿ ಹೇಳ್ತಾನೆ, ನೀವು ಹೇಗೋ ಪರ್ಸನ್ನ ಮನೇಲಿ ಬಿಟ್ಟು ಬಂದಿದ್ದೀರಲ್ವಾ, ಹಾಗಾಗಿ ಮಗುಗೆ ಐಸ್ ಕ್ರೀಮ್ ನಾನೇ ಕೊಡಿಸ್ತೀನಿ ಬಿಡಿ. ನೀವು ಅಲ್ಲಿ ಅಮ್ಮ ಕರಿತಾ ಇದ್ದಾರೆ, ಅಲ್ಲೇನೋ ಸೀರೆ ನೋಡ್ತಾ ಇದ್ದಾರೆ, ನೀವು ಅಲ್ಲಿ ಹೋಗಿರಿ. ಅಯ್ಯೋ ದೇವ್ರೆ, ಇವತ್ತು ನನಗೇನು 3 ಕಾಸಿನ ಮರ್ಯಾದೆನೂ ಉಳಿಯಲ್ಲ ಅಂತ ಅನ್ಸುತ್ತೆ. ಏನು ತಾನೇ ಮಾಡೋಕ್ಕಾಗುತ್ತೆ? ನನ್ನ ಹತ್ರ ದುಡ್ಡಿದೆ ಅನ್ನೋ ಥರ ನಾಟಕ ಅಂತೂ ಮಾಡಲೇಬೇಕು. ಸರಿ ಅರುಣ್. ಚಿನ್ನು, ಬಾ, ನಾನು ನಿನಗೆ ಐಸ್ ಕ್ರೀಮ್ ಕೊಡಿಸ್ತೀನಿ. ಅರೆ ಆರ್ತಿ, ನೀನು ಸೀರೆ ತಗೊಳ್ಳೇ ಇಲ್ವಲ್ಲಮ್ಮ? ಅಲ್ಲಿ ನೋಡು, ಅಲ್ಲೊಂದು ಕೆಂಪು ಸೀರೆ ಇದೆ ಅಲ್ಲ, ಭಾಳ ಚೆನ್ನಾಗಿದೆ. ನಿನಗದು ತುಂಬ ಚೆನ್ನಾಗಿ ಒಪ್ಪುತ್ತೆ. ಅದನ್ನು ತಗೊಮ್ಮ. ಆ ಸೀರೆನ ನೋಡಿ ಆರ್ತಿಗಂತೂ ತುಂಬಾ ಇಷ್ಟ ಆಗ್ಬಿಡತ್ತೆ. ಆದರೂ ಅವಳು ಅದನ್ನು ತೋರಿಸ್ಕೊಳ್ಳಲ್ಲ. ಆಂಟಿ, ಆ ಸೀರೆನಾ? ಇಲ್ಲ ಆಂಟಿ, ಆ ಸೀರೆ ನನಗೆ ಅಷ್ಟೊಂದು ಚೆನ್ನಾಗಿ ಕಾಣಲ್ಲ ಅನಿಸುತ್ತೆ. ಅದನ್ನೇ ನೀವು ರಮ್ಯಾಗೆ ತಗೊಳ್ಳಿ, ಅವಳಿಗೆ ಚೆನ್ನಾಗಿ ಕಾಣಿಸುತ್ತೆ. ರಮ್ಯಾಗೆ ನಾನು ಈಗಾಗಲೇ ತುಂಬ ಸೀರೆಗಳು ತೊಗೊಂಡ್ಬಿಟ್ಟಿದ್ದೀನಮ್ಮ, ಹಾಗಾಗಿ ನೀನು ತಗೋ ಅಂತ ಅಷ್ಟೇ. ಅಯ್ಯೋ ಅತ್ತೆ, ನಮ್ಮ ಅತ್ತಿಗೆ ಯಾವಾಗಲೂ ನಮ್ಮ ಅಣ್ಣನ ಜೊತೆನೇ ಬಂದು ಶಾಪಿಂಗ್ ಮಾಡೋದು. ಅವರೊಬ್ಬರೇ ಬಂದೇನಾದರೂ ತಗೊಂಡು ಹೋಗಿ ಆಮೇಲೆ ನಮ್ಮ ಅಣ್ಣಂಗೆ ಇಷ್ಟ ಆಗದೆ ಇದ್ರೆ ಅಂತ ಅವ್ರ ಯೋಚನೆ. ಅದಕ್ಕೆ ಅವರು ಈಗೇನು ತಗೋತಾ ಇಲ್ಲ. ಸರಿ ಬಿಡಮ್ಮ. ಸರಿ, ಹಾಗಾದರೆ ಶಾಪಿಂಗೆಲ್ಲ ಹೆಚ್ಚು ಕಮ್ಮಿ ಆದ ಹಾಗಾಯಿತು. ನಿಮ್ಮಿಬ್ಬರಿಗೂ ನಾವು ಮನೆಗೆ ಡ್ರಾಪ್ ಮಾಡಿಬಿಡ್ತೀವಿ. ರಮ್ಯಾ ಮತ್ತು ಆರ್ತಿನ ಮನೆಗೆ ಬಿಟ್ಟು ಬಂದಮೇಲೆ ಅರುಣ್ ಮತ್ತು ಅವನ ತಾಯಿ ಮಾತಾಡ್ಕೋತಾರೆ. ಅರುಣ್, ರಮ್ಯಾ ಅತ್ತಿಗೆ ಆರ್ತಿ ವಿಷಯದಲ್ಲಿ ಅವ್ರ ಮನೆಯವರೆಲ್ಲ ಹೇಗೆ ನಡ್ಕೋತಾ ಇದ್ದಾರೆ ಅನ್ನೋದನ್ನು ನೀನು ಗಮನಿಸ್ತೀಯಾ? ನಾನು ಈಗ ಸ್ವಲ್ಪ ಸಮಯದಲ್ಲೇ ಅವಳ ವಿಷಯದಲ್ಲಿ ಅವ್ರ ಮನೇಲಿ ಏನಾಗ್ತಿದೆ ಅನ್ನೋದನ್ನು ತುಂಬಾ ಗಮನಿಸಿದ್ದೀನಿ. ಪಾಪ ಆ ಹುಡುಗಿ ಹತ್ರ ಮಗು ಕೇಳೋ ಒಂದು ಐಸ್ ಕ್ರೀಮ್ ಕೊಡ್ಸೋಕ್ಕೂ ಹಣ ಇಲ್ಲ. ಹೌದಮ್ಮ, ನಾನು ಗಮನಿಸಿದ್ದೀನಿ. ಆದರೆ ಇದರಲ್ಲಿ ನಾವೇನು ಮಾಡೋಕ್ಕಾಗುತ್ತೆ ಹೇಳು? ಇದು ಅವ್ರಿಗೆ ಸಂಬಂಧಪಟ್ಟಿದ್ದ ವಿಷಯ ಅಲ್ವಾ? ಈ ಕಡೆ ರಮ್ಯಾ ತಾಯಿ ಹತ್ರ ಅತ್ತಿಗೆ ಬಗ್ಗೆ ಚಾಡಿ ಹೇಳೋಕೆ ಶುರು ಮಾಡ್ತಾಳೆ. ಅಮ್ಮ, ಅತ್ತಿಗೆ ಅಂತೂ ದುಡ್ಡಿನ ವಿಷಯದಲ್ಲಿ ಯಾವ ಥರ ಆಡ್ತಾರೆ ಗೊತ್ತಾ? ನಾವಲ್ಲಿ ಶಾಪಿಂಗಿಗೆ ಹೋದಾಗ ಸಿಗೋ ಎಲ್ಲ ಅವಕಾಶಗಳನ್ನು ಬಳಸ್ಕೊಂಡು ನಮ್ಮ ಮನೇಲಿ ಇವರಿಗೆ ಖರ್ಚಿಗೆ ಹಣ ಕೊಡಲ್ಲ ಅನ್ನೋದನ್ನ ಅರುಣ್ ಮನೆಯವರಿಗೆ ಗೊತ್ತಾಗೋ ಹಾಗೆ ನಡ್ಕೋತಾ ಇದ್ರು ಗೊತ್ತಾ? ಅಷ್ಟೇ ಅಲ್ಲಮ್ಮ, ಇವರು ಅವ್ರ ದುಡ್ಡಲ್ಲೇ ಹೊಸ ಹೊಸ ಸೀರೆನ ಪರ್ಚೇಸ್ ಮಾಡಕ್ಕೆ ರೆಡಿ ಆಗಿಬಿಟ್ಟಿದ್ರು. ಹೌದೇನೆ ಆರ್ತಿ? ಅವರು ನಮ್ಮ ರಮ್ಯಾ ಮದುವೆ ಆಗೋ ಹುಡುಗನ ಕಡೆಯವರು, ಅವ್ರ ಜೊತೆ ಹಾಗೆಲ್ಲ ನಡ್ಕೋಬಾರ್ದು ಅನ್ನೋದು ಗೊತ್ತಾಗಲ್ಲ ನಿನಗೆ? ನೀನು ಹಾಗೆಲ್ಲ ನಡ್ಕೊಂಡ್ರೆ ಅವ್ರ ಎದುರಿಗೆ ನಮ್ಮ ಮರ್ಯಾದೆ ಏನಾಗಲ್ಲ. ಅಯ್ಯೋ ಅತ್ತೆ, ಏನೇನು ಸುಳ್ಳು ಗಿಳ್ಳು ಹೇಳ್ಕೊಂಡು ಸಂದರ್ಭನ ನಿಭಾಯಿಸಿ ನಿಮ್ಮ ಮರ್ಯಾದೆ ಉಳಿಸೋ ಹಾಗೆ ನಡ್ಕೊಂಡು ಬಂದಿದ್ದೀನಿ ನಾನು. ನೀವು ನನಗೆ ಥ್ಯಾಂಕ್ಸ್ ಹೇಳಬೇಕು. ಅದು ಬಿಟ್ಬಿಟ್ಟು ನಿಮ್ಮ ಮಗಳು ಏನೇನೋ ಹೇಳ್ತಾಳೆ ಅಂತ ಅದನ್ನು ಕೇಳಿ ನನಗೆ ಬೈಯಕ್ಕೆ ಬರ್ತಾ ಇದ್ದೀರಾ. ಅವ್ರಗಳ ಜೊತೆ ನನ್ನನ್ನು ಖಾಲಿ ಕೈಯಲ್ಲಿ ಕಳಿಸಿದ್ದೀರಾ, ₹1 ಹಣ ಕೊಟ್ಟಿಲ್ಲ. ಅಲ್ಲಿ ಅವ್ರ ಜೊತೆ ಹೋದರೆ ಅಲ್ಲಿ ಟ್ಯಾಕ್ಸಿ ಕೊಡೋಕ್ಕೂ ನನ್ನ ಹತ್ರ ದುಡ್ಡಿಲ್ಲ. ನಾನು ಎಷ್ಟೇ ಮುಚ್ಚ ಹಾಕೋಕ್ಕೆ ಪ್ರಯತ್ನ ಪಟ್ರು ಅವ್ರಿಗೆ ಅರ್ಥ ಆಗುತ್ತಲ್ವಾ ಅತ್ತೆ? ಅದನ್ನೆಲ್ಲ ನೋಡಿ ಅವ್ರು ಏನು ಅನ್ಕೊಂಡಿರಲ್ಲ. ನಿನಗೆ ನನ್ನ ಹತ್ರ ಕೇಳಕ್ಕೆ ಆಗ್ತಿರ್ಲಿಲ್ವೇನೆ? ದುಡ್ಡು ಕೊಡ್ತಿರ್ಲಿಲ್ವಾ? ಕೇಳಿದ್ನಲ್ಲ ಅತ್ತೆ, ಯಾಕೆ ನಾನು ನಿನ್ನೆ ನಿಮ್ಮ ಹತ್ರ ಬಂದು ದುಡ್ಡು ಕೇಳಲಿಲ್ವಾ? ಎಲ್ಲಿ ಕೊಟ್ರಿ ನೀವು ನನಗೆ?
ಹೋಗ್ಲಿ ಬಿಡು, ಈಗ ಆಗ ಹೋಗಿರೋದಕ್ಕೆ ಏನು ತಾನೇ ಮಾಡೋಕ್ಕಾಗತ್ತೆ. ಇನ್ನು ಮುಂದೆ ನೀನು ಅವರಿಂದ ಸ್ವಲ್ಪ ದೂರನೇ ಇದ್ಬಿಡು. ಸ್ವಲ್ಪ ಸಮಯದಲ್ಲೇ ರಮ್ಯಾ ಮತ್ತೆ ಅರುಣ್ ಮದುವೆ ಆಗುತ್ತೆ. ರಮ್ಯಾಗೆ ಗಂಡನ ಮನೆಯಲ್ಲಿ ಸ್ವಲ್ಪ ದಿನ ಎಲ್ಲ ಚೆನ್ನಾಗೇ ಇರುತ್ತೆ. ಸ್ವಲ್ಪ ಸಮಯ ಆದಮೇಲೆ ಗಂಡನ ಹತ್ರ ರಮ್ಯಾ ಅದು ಬೇಡಿಕೆಗಳು ಶುರುವಾಗತ್ತೆ. ರೀ, ನಮ್ಮ ಮದುವೆ ಆಗಿ ಹೆಚ್ಚು ಕಮ್ಮಿ 1 ತಿಂಗಳೇ ಆಗ್ತಾ ಬಂತು. ಇಷ್ಟು ದಿನ ಆದರೂ ನೀವು ನನ್ನ ಖರ್ಚಿಗೆ ಸ್ವಲ್ಪನೂ ಹಣ ಕೊಟ್ಟೇ ಇಲ್ಲ. ನಾನೊಂದು ಸ್ವಲ್ಪ ಶಾಪಿಂಗ್ ಮಾಡೋದಿತ್ತು, ಆಮೇಲೆ ಕೆಲವೊಂದೆಲ್ಲ ನನಗೆ ಬೇಕಾಗಿರೋ ವಸ್ತುಗಳು ತಗೊಳ್ಳೋದಿತ್ತು. ಹಾಗಾಗಿ ನಂಗೆ ಸ್ವಲ್ಪ ಹಣ ಬೇಕಿತ್ತು ರೀ. ಹಣನ ನನ್ನ ಹತ್ರ ಎಲ್ಲಿದೆ ರಮ್ಯಾ? ನಾನು ಎಲ್ಲ ಹಣನೂ ನಮ್ಮ ಅಮ್ಮನ ಹತ್ರ ಕೊಟ್ಬಿಟ್ಟಿದ್ದೀನಲ್ಲ. ನಿನಗೇನಾದರೂ ಹಣ ಬೇಕಿದ್ರೆ ಅಮ್ಮನ ಹತ್ರನೇ ಕೇಳಿಸ್ಕೊ. ನಿನಗೆ ಹಣ ಏನಕ್ಕೆ ಬೇಕಾದರೂ ಅಮ್ಮನ ಹತ್ರನೇ ಕೇಳಿಸ್ಕೋಬೇಕು. ನಮ್ಮ ಮನೇಲಿ ಸೊಸೆಯಂದ್ರಿಗೆ ಖರ್ಚಿಗೆ ಅಂತ ಹಣ ಕೊಡೋ ಪದ್ಧತಿ ಇಲ್ಲಪ್ಪ. ಇದೊಳ್ಳೆ ಕಥೆ ಆಯ್ತಲ್ಲ ಅರುಣ್. ನೀವು ಕೆಲಸ ಮಾಡಿ ಹಣ ಸಂಪಾದನೆ ಮಾಡ್ತೀರಾ, ನಿಮ್ಮ ಹೆಂಡತಿ ಆಗಿರೋ ನನಗೆ ಖರ್ಚಿಗೆ ಹಣ ಬೇಕಂದ್ರೆ ನಾನು ಹೋಗಿ ಅತ್ತೆ ಹತ್ರ ಕೇಳಬೇಕಾ? ನನ್ನ ಬೇಕು ಬೇಡಗಳೆಲ್ಲ ನಿಮ್ಮ ಜವಾಬ್ದಾರಿ. ನಾನು ನಿಮ್ಮ ಹತ್ರ ಅಲ್ಲದೆ ಅತ್ತೆ ಹತ್ರ ಹೋಗಿ ಯಾಕೆ ಕೇಳಬೇಕು? ನೋಡ್ ರಮ್ಯಾ, ನಮ್ಮ ಮನೇಲಿ ಇದೇ ರೀತಿ ಪದ್ಧತಿ ಇರೋದು. ನನಗೆ ಬರೋ ಸಂಬಳನೆಲ್ಲ ತಗೊಂಡು ಹೋಗಿ ನಾನು ಅಮ್ಮನ ಹತ್ರ ಕೊಟ್ಬಿಡ್ತೀನಿ. ನನ್ನ ಹತ್ರ ಏನಿದ್ರು ನನ್ನ ಖರ್ಚಿಗೆ ಬೇಕಾದಷ್ಟೇ ಹಣ ಇರುತ್ತೆ. ನಿನ್ನ ಖರ್ಚು, ನಿನ್ನ ಶಾಪಿಂಗು ಇದಕ್ಕೆಲ್ಲ ಕೊಡೋಕ್ಕೆ ನನ್ನ ಹತ್ರ ಹಣ ಇರಲ್ಲ. ನಿನಗೇನೇ ಬೇಕಿದ್ರೂ ಅಮ್ಮನ ಹತ್ರ ಹೋಗಿಸ್ಕೊ. ಇದೊಳ್ಳೆ ಕಥೆ ಆಯ್ತಲ್ಲಪ್ಪ. ಕೈಯಲ್ಲಿ ಹಣನೇ ಇಲ್ಲದೆ ಜೀವನ ಹೇಗೆ ಮಾಡೋದು? ಇಲ್ಲಪ್ಪ, ನನಗೆ ನೆನೆಸ್ಕೊಂಡ್ರೆ ಭಯ ಆಗ್ತಿದೆ. ನಾನು ಬೇರೆ ಏನೇನೋ ತಗೋಬೇಕು, ಏನೇನೋ ಶಾಪಿಂಗ್ ಮಾಡಬೇಕು ಅಂತ ಅಂದ್ಕೊಂಡ್ಬಿಟ್ಟಿದ್ದೀನಿ. ಹೋಗಲಿ, ಗಟ್ಟಿ ಮನ್ಸು ಮಾಡಿ ಅತ್ತೆ ಹತ್ರನೇ ಹೋಗಿ ಕೇಳ್ತೀನಿ. ಹೇಗೋ ಒಟ್ಟು ನನ್ನ ಶಾಪಿಂಗ್ ಕಂಪ್ಲೀಟ್ ಆದರೆ ಸಾಕು. ರಮ್ಯಾ ಅತ್ತೆ ಹತ್ರ ಬಂದು ತುಂಬ ಅಧಿಕಾರದಲ್ಲಿ ಹಣ ಕೇಳ್ತಾಳೆ. ಅತ್ತೆ, ನನಗೊಂದಿಷ್ಟು ಹಣ ಬೇಕಿತ್ತು, ತುಂಬ ಅರ್ಜೆಂಟ್ ಇದೆ, ನನಗೊಂದು 5,000 ಕೊಡಿ. ಅಷ್ಟೊಂದು ಹಣ ಏನಕ್ಕಮ್ಮ? ಶಾಪಿಂಗ್ ಮಾಡೋದಿದೆ ಅತ್ತೆ. ಸಾಧ್ಯನೇ ಇಲ್ಲಮ್ಮ, ನಿನಗೆ ಶಾಪಿಂಗ್ ಮಾಡೋಕ್ಕೆ ಅಷ್ಟೊಂದೆಲ್ಲ ಹಣ ಕೊಡೋಕ್ಕೆ ಸಾಧ್ಯ ಇಲ್ಲ. ಎಷ್ಟು ಕೊಡಲ್ಲ ಬಿಡು. ಕೊಡಕ್ಕೆ ನನ್ನ ಹತ್ರ ಈಗ ಅಷ್ಟೊಂದು ಹಣ ಇಲ್ಲ. ನಿನಗೆ ಹಾಗೂ ಶಾಪಿಂಗ್ ಮಾಡಬೇಕಂದ್ರೆ ಸೀದಾ ಹೋಗಿ ನಿಮ್ಮ ಅಮ್ಮನ ಹತ್ರ ಕೇಳಿಸ್ಕೊ. ನಮ್ಮನೇಲಿ ಸೊಸೆಯರ ಕೈಯಲ್ಲಿ ಆ ಥರ ಎಲ್ಲ ಹಣ ಕೊಟ್ಟು ಪದ್ಧತಿ ಇಲ್ಲಮ್ಮ. ಇದೊಳ್ಳೆ ಕಥೆ ಆಯ್ತಲ್ಲ ಅತ್ತೆ. ನಾನು ನಮ್ಮಮ್ಮನ ಹತ್ರ ಯಾಕೆ ಹಣ ಕೇಳಬೇಕು? ನನ್ನ ಮದುವೆ ನಿಮ್ಮ ಮಗ ಅರುಣ್ ಜೊತೆ ಆಗಿದೆ ಅಂದಮೇಲೆ ನಂದೆಲ್ಲ ಜವಾಬ್ದಾರಿ ಅರುಣ್ದೇ ಆಯ್ತಲ್ವಾ? ಅಲ್ಲಮ್ಮ ರಮ್ಯಾ, ನಿಮ್ಮ ಅದಕ್ಕೆ ತನಗೆ ಏನೇ ಬೇಕಿದ್ರೂ ಹೋಗಿ ಅವಳು ತವ್ರ ಮನೇಲಿ ಕೇಳಿ ಹಣ ಇಸ್ಕೊಳ್ಬೋದು ಅನ್ನೋದಾದರೆ ನೀನು ಯಾಕೆ ಕೇಳಬಾರ್ದು? ನಿಮ್ಮ ಅದಕ್ಕೆ ಕೈಗೆ ನೀವುಗಳು ಹಣ ಕೊಡದೆ ಬೇಕಿದ್ದಕ್ಕೆಲ್ಲ ನಿನ್ನ ತವ್ರ ಮನೆಯವ್ರ ಹತ್ರ ಹೋಗಿ ಕೇಳು ಅನ್ನೋವಾಗ ಇದೆಲ್ಲ ನೆನಪಾಗ್ಲಿಲ್ವಾ? ನೀವುಗಳು ನಿಮ್ಮ ಅತ್ತಿಗೆಗೆ ಖರ್ಚಿಗೆ ಅಂತ 1 ರೂಪಾಯಿ ಹಣ ಕೊಡ್ತಿರ್ಲಿಲ್ಲ ಅಲ್ವಾ? ಮರ್ತೋಗ್ಬಿಟ್ಯಾ? ಅಯ್ಯೋ ದೇವ್ರೆ, ಇದೊಳ್ಳೆ ಕಥೆ ಆಯ್ತಲ್ಲ. ನಮ್ಮ ಮನೇಲಿ ನಾವುಗಳು ಆರ್ತಿ ಅತ್ತಿಗೆ ಜೊತೆ ಹೇಗೆ ನಡ್ಕೋತಿದ್ವಾ ಅದೇ ರೀತಿ ಇವ್ರು ನನ್ನ ಜೊತೆ ನಡ್ಕೋತಾ ಇದ್ದಾರಲ್ಲ. ಅಯ್ಯೋ ದೇವ್ರೆ, ಈಗ ನಾನು ಏನು ಮಾಡಲಿ? ಇದಾದ್ಮೇಲೂ ರಮ್ಯಾ ತುಂಬ ಸಲ ತನ್ನ ಗಂಡನ ಹತ್ರ ಅತ್ತೆ ಹತ್ರ ಹಣ ಕೇಳೋ ಪ್ರಯತ್ನ ಮಾಡ್ತಾಳೆ. ಆದರೆ ಅವಳಿಗೆ 1 ರೂಪಾಯಿ ಕೂಡ ಸಿಗೋದಿಲ್ಲ. ಕೊನೆಗೆ ರಮ್ಯಾ ಸಾಕಾಗಿ ವಿಧಿ ಇಲ್ಲದೆ ತನ್ನ ತಾಯಿ ಹತ್ರ ಬರ್ತಾಳೆ. ಅಮ್ಮ, ಇದು ನನ್ನ ಜೀವನದಲ್ಲಿ ಏನಾಗ್ತಿದೆ? ಸೇಮ್ ಆರ್ತಿ ಅತ್ತಿಗೆ ಜೀವನದಲ್ಲಿ ಯಾವ ರೀತಿ ನಡೀತಾ ಇದೆಯೋ ಅದೇ ರೀತಿ ನನ್ನ ಜೀವನದಲ್ಲೂ ನಡೀತಾ ಇದೆ. ಯಾಕೆ ರಮ್ಯಾ, ಏನಾಯ್ತು? ಅಮ್ಮ, ನನ್ನ ಗಂಡ ನನ್ನ ಅತ್ತೆ ನನ್ನ ಖರ್ಚಿಗೆ ಅಂತ 1 ರೂಪಾಯಿ ಹಣ ಕೊಡಲ್ಲ. ನನ್ನ ಗಂಡ ಅವ್ರ ಸಂಬಳನೆಲ್ಲ ತಗೊಂಡು ಹೋಗಿ ಅವ್ರ ಅಮ್ಮನ ಹತ್ರ ಕೊಡ್ತಾರೆ. ನಾನು ಅವ್ರ ಹತ್ರ ಹಣ ಕೇಳಿದ್ರೆ ನಮ್ಮ ಅಮ್ಮನ ಹತ್ರ ಹೋಗಿಸ್ಕೊ ಅಂತಾರೆ. ಅತ್ತೆ ಹತ್ರ ಹೋಗಿ ಕೇಳಿದ್ರೆ ನಮ್ಮ ಮನೇಲಿ ಸೊಸೆಯರ ಕೈಯಲ್ಲಿ ನಾವು ಈ ಥರ ಎಲ್ಲ ಹಣ ಕೊಡೋದಿಲ್ಲ, ನಿನ್ಗೇನೇ ಬೇಕಿದ್ರು ನಿಮ್ಮ ಅಮ್ಮನ ಹತ್ರ ಹೋಗಿ ಕೇಳಿಸ್ಕೊ ಅಂತಾರೆ. ನನಗೂ ಏನು ಖರ್ಚುಗಳಿರಲ್ವಾ ಹೇಳು? ನಾನು ಕೇಳಿ ಕೇಳಿ ಸಾಕಾಗಿ ನಿನ್ನ ಹತ್ರ ಬಂದಿದ್ದೀನಿ. ಮಗಳ ಪರಿಸ್ಥಿತಿ ನೋಡಿದ ಮೇಲೆ ಮಮತಾಗೆ ತನ್ನ ತಪ್ಪಿನ ಅರಿವಾಗುತ್ತೆ. ರಮ್ಯಾ, ನಾವುಗಳು ಆರ್ತಿ ಜೊತೆ ಯಾವ ರೀತಿ ನಡ್ಕೊಂಡ್ವಲ್ಲ, ಅದೇ ತಪ್ಪಿಗೆ ಈಗ ದೇವರು ನಮಗೆ ಈ ರೀತಿಯಲ್ಲಿ ಶಿಕ್ಷೆ ಕೊಡ್ತಾ ಇದ್ದಾನೆ. ನನಗೆ ಈಗ ಎಲ್ಲ ಅರ್ಥ ಆಗ್ತಿದೆ. ಪಾಪ ಆರ್ತಿ ಎಷ್ಟೆಲ್ಲ ಕೇಳ್ಕೊಳ್ಳೋಳು, ಆದ್ರೂ ನಾವು 1 ರೂಪಾಯಿ ಹಣ ಅವಳ ಕೈ ಕೊಡ್ತಿರ್ಲಿಲ್ಲ. ಛೇ, ಆ ಹುಡುಗಿ ಎಷ್ಟು ಒದ್ದಾಡಿರ್ಬೇಡ. ಹೊರಗಡೆ ಹೋಗೋರು, ಮನೇಲಿರೋರು ಯಾರೇ ಆದರೂ ಅವ್ರದ್ದೇ ಆಗಿರೋ ಕೆಲವೊಂದು ಖರ್ಚುಗಳಿರುತ್ತೆ ಅನ್ನೋದನ್ನು ನಾನು ಅರ್ಥ ಮಾಡ್ಕೋಬೇಕಿತ್ತು. ನಾನು ಗಮನಿಸಿದ ಹಾಗೆ ನಿನ್ನ ಗಂಡನ ಮನೆಯವರು ಆ ರೀತಿ ಎಲ್ಲ ಇಲ್ಲ. ಅವರು ನಾವು ಆರ್ತಿ ಜೊತೆ ನಡ್ಕೊಳ್ಳೋದನ್ನು ಗಮನಿಸಿದ್ದಾರೆ. ಅದಕ್ಕೆ ನಮಗಿದನ್ನೆಲ್ಲ ಅರ್ಥ ಮಾಡಿಸ್ಬೇಕು ಅಂತಲೇ ಅವ್ರು ನಿನ್ನ ಜೊತೆ ಈ ರೀತಿ ನಡ್ಕೊಂಡಿದ್ದಾರೆ. ಅತ್ತೆ, ಆರ್ತಿ, ನಾನು ಯಾವ ವಿಷಯದ ಬಗ್ಗೆ ಮಾತಾಡ್ತಿದ್ದೆ ಅನ್ನೋದು ನಿನಗೆ ಗೊತ್ತಾಗಿದೆ ಅನ್ಕೋತೀನಿ. ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಮ್ಮ. ನಿಜವಾಗ್ಲೂ ನಾನು ತುಂಬ ಕೆಟ್ಟದಾಗಿ ವರ್ತಿಸ್ಬಿಟ್ಟೆ ನಿಮ್ಮ ಜೊತೆ. ಛೇ, ನಾನು ಅರ್ಥ ಮಾಡ್ಕೋಬೇಕಿತ್ತು. ಆರ್ತಿ, ನಿನ್ನ ಅತ್ತೆಗೆ ಇನ್ನೊಂದು ಅವಕಾಶ ಕೊಡಮ್ಮ. ನಾನು ಬದಲಾಗಿ ನಿನಗೆ ತೋರಿಸ್ಕೊಡ್ತೀನಿ. ಅತ್ತೆ, ನಿಮಗೆಲ್ಲ ಅರ್ಥ ಆಗಿದೆಯಲ್ಲ, ನನಗಷ್ಟೇ ಸಾಕು. ಇದಾದ್ಮೇಲಿಂದ ಅತ್ತೆ ಆರ್ತಿ ಕೈಗೆ ಮನೆಯ ಎಲ್ಲ ಹಣಕಾಸಿನ ಜವಾಬ್ದಾರಿನೂ ಕೊಡ್ತಾಳೆ. ಹಾಗೆ ರಮ್ಯಾಗೂ ಅಷ್ಟೇ, ಗಂಡನ ಮನೇಲಿ ಅವಳಿಗೆ ಖರ್ಚಿಗೆ ಎಷ್ಟು ಬೇಕೋ ಅಷ್ಟು ಹಣ ಕೊಡೋಕೆ ಶುರು ಮಾಡ್ತಾರೆ. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪ್ಲೀಸ್ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಬಾಯ್ ಫ್ರೆಂಡ್ಸ್.